ಭಾರತ ಮತ್ತು ಪಾಕಿಸ್ತಾನದ ನಡುವೆ ಸದ್ಯಕ್ಕೆ ಕದನ ವಿರಾಮ ಇದೆ. ಕದನ ವಿರಾಮ ಇದ್ರೂ ಕೂಡ ಪಾಕ್ನವರು ಕುತಂತ್ರ ಬುದ್ಧಿಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಪುಲ್ವಾಮಾದ ಬಳಿ ಯೋಧರು ಮತ್ತೆ ಉಗ್ರರ ನಡುವೆ ಗುಂಡಿನ ಚಕಮಕಿ ನಡೀತಾ ಇದೆ. ಓರ್ವ ಉಗ್ರರನ್ನ ಈಗಾಗಲೇ ಭಾರತೀಯ ಸೇನೆ ಹೊಡೆದುರುಳಿಸಿದೆ ಅನ್ನುವಂಥದ್ದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಭಾರತೀಯ ಸೇನೆ ಮತ್ತು ಪೊಲೀಸ್ನವರು ಜಂಟಿಯಾಗಿ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಓರ್ವ ಉಗ್ರರನ್ನ ಈಗಾಗಲೇ ಹೊಡೆದುರುಳಿಸಿದ್ದಾರೆ. ಮೊನ್ನೆ ಕೂಡ 3 ಜನ ಉಗ್ರರನ್ನ ಹೊಡೆದುರುಳಿಸಿದ್ರು ಭಾರತೀಯ ಸೇನೆ. ಜಮ್ಮು ಕಾಶ್ಮೀರದಲ್ಲಿ ಈಗ ಉಗ್ರರ ವಿರುದ್ಧ ಆಪರೇಷನ್ ಮುಂದುವರಿತಾ ಇದೆ ಭಾರತೀಯ ಸೇನೆಯಿಂದ. ಇನ್ನೂ ಕೂಡ 3 ಭಯೋತ್ಪಾದಕರು ಜಮ್ಮು ಕಾಶ್ಮೀರದ ಕೆಲವೊಂದು ಭಾಗಗಳಲ್ಲಿ ಅಡಗಿ ಕುತ್ಕೊಂಡಿರುವ ಶಂಕೆ ಈಗ ವ್ಯಕ್ತವಾಗ್ತಾ ಇದೆ. ಉಗ್ರರನ್ನ ಸುತ್ತುವರೆದಿರುವ ಭಾರತೀಯ ಸೇನೆ ಮತ್ತು ಪೊಲೀಸ್ನವರು ಜಂಟಿಯಾಗಿ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಪುಲ್ವಾಮಾದ ಬಳಿ ಯೋಧರು ಮತ್ತೆ ಉಗ್ರರ ನಡುವೆ ಒಂದಿಷ್ಟು ಗುಂಡಿನ ಚಕಮಕಿ ನಡೀತಾ ಇದೆ. ಮೊನ್ನೆ ಕೂಡ 3 ಜನ ಉಗ್ರರನ್ನ ಹೊಡೆದುರುಳಿಸಿದ್ರು. ಅನೇಕ ಉಗ್ರರ ಅಡಗು ತಾಣಗಳನ್ನು ಈಗಾಗಲೇ ಧ್ವಂಸ ಮಾಡಿದ್ದಾರೆ. ಉಗ್ರರನ್ನು ಹೊಡೆದುರುಳಿಸ್ತಾ ಇದ್ದಾರೆ. ಒಂದು ಕಡೆ ಕೂಂಬಿಂಗ್ ಮಾಡ್ತಾ ಇದ್ದಾರೆ ಭಾರತೀಯ ಸೇನೆ, ಒಂದು ಕಡೆ ಆಪರೇಷನ್ ಈಗ ಮುಂದುವರಿತಾ ಇದೆ. ಇದೇ ಉಗ್ರರಿಗೋಸ್ಕರನೇ ಪಾಕಿಸ್ತಾನಕ್ಕೆ ನುಗ್ಗಿ ನಾವು ಹೊಡೆದಿದ್ವಿ. ಉಗ್ರರ ಪೋಷಕ ಅಂತಾನೆ ಈಗ ಕುಖ್ಯಾತಿನ ಪಡೆದಿರುವಂತಹ ಪಾಕಿಸ್ತಾನಕ್ಕೆ ಪದೇ ಪದೇ ಚೀಮಾರಿ ಹಾಕಿದ್ರು ಕೂಡ ಉಗ್ರರಿಗೆ ಸರಿಯಾದಂತಹ ಒಂದು ರಕ್ಷಣೆ ಕೊಡ್ತಾ ಇದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಈಗ ಕೂಂಬಿಂಗ್ ಮಾಡ್ತಾ ಇದ್ದಾರೆ ಭಾರತೀಯ ಸೇನೆ. ಹುಡುಕಿ ಹೊಡಿತಾ ಇದ್ದಾರೆ. ಎಲ್ಲೆಲ್ಲಿ ಅಡಗಿ ಕುತ್ಕೊಂಡಿದ್ದಾರೆ, ಎಲ್ಲೆಲ್ಲಿ ಅವರ ಅಡಗು ತಾಣಗಳಿದ್ದಾವೆ, ಎಲ್ಲವನ್ನೂ ಕೂಡ ಭಾರತೀಯ ಸೇನೆ ಜೊತೆಗೆ ಪೊಲೀಸ್ನವರು ಜಂಟಿಯಾಗಿ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಜಂಟಿಯಾಗಿ ಒಂದು ಕಡೆ ಕೂಂಬಿಂಗ್ ಮಾಡ್ತಾ ಇದ್ದಾರೆ. ಎಲ್ಲೆಲ್ಲಿ ಕುತ್ಕೊಂಡಿದ್ದಾರೆ, ಎಲ್ಲೆಲ್ಲಿ ಅವರ ಅಡಗು ತಾಣಗಳಿದೆ, ಯಾವ ಸಂಘಟನೆಗೆ ಸೇರಿದವರು ಇವರು, ಎಲ್ಲ ಮಾಹಿತಿಯನ್ನು ಕೂಡ ಈಗ ಭಾರತೀಯ ಸೇನೆ ಈಗ ಕಂಡುಹಿಡಿತಾ ಇದೆ. ಮೊನ್ನೆ ಪಹಲ್ಗಾಮ್ನಲ್ಲಿ ಭಾರತೀಯ 26 ಜನ ಅಮಾಯಕರ ಪ್ರವಾಸಿಗರ ಮೇಲೆ ಗುಂಡೇಟನ್ನು ಹೊಡೆದ್ರು, ಧರ್ಮ ಕೇಳಿ ಹೊಡೆದ್ರು. ಅದಾದ ಮೇಲೆ ಒಂದಿಷ್ಟು ಪಾಕಿಸ್ತಾನ ಭಾರತದ ನಡುವೆ ಉದ್ವಿಗ್ನತೆ ಶುರುವಾಗ್ತಾ ಇದೆ. ಕಾಶ್ಮೀರದ ಪುಲ್ವಾಮಾ ಅವಂತಿಪೋರದಲ್ಲಿ ಗುಂಡಿನ ಕಾಳಗ ನಡೀತಾ ಇದೆ. ಉಗ್ರರಿಗಾಗಿ ಈಗ ಭಾರತೀಯ ಸೇನೆ ಕಾರ್ಯಾಚರಣೆಯನ್ನು ಮುಂದುವರಿಸ್ತಾ ಇದೆ. ಕಳೆದ 48 ಗಂಟೆಗಳಲ್ಲಿ 2ನೇ ಬಾರಿಗೆ ಎನ್ಕೌಂಟರ್ ನಡೀತಾ ಇದೆ. ಮೊನ್ನೆ 3 ಜನರನ್ನ ಹೊಡೆದುರುಳಿಸಿದ್ರು ಭಾರತೀಯ ಸೇನೆ. 3 ಜನರನ್ನ ಹೊಡೆದುರುಳಿಸಿತು. 3 ಲಷ್ಕರ್ ಉಗ್ರರನ್ನ ಭದ್ರತಾ ಪಡೆ ಹೊಡೆದುರುಳಿಸಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಇವತ್ತು ಪುಲ್ವಾಮಾ ಮತ್ತು ಅವಂತಿಪೋರದಲ್ಲಿ ಉಗ್ರರಿಗಾಗಿ ಸೇನೆ ಭೇಟಿಯಾಡ್ತಾ ಇದೆ. ಕಾಶ್ಮೀರದ ಪುಲ್ವಾಮಾ ಮತ್ತು ಅವಂತಿಪುರದಲ್ಲಿ ಗುಂಡಿನ ಕಾಳಗ, ಸೂಕ್ಷ್ಮ ಪ್ರದೇಶ ಅದು. ಉಗ್ರರಿಗಾಗಿ ಭಾರತೀಯ ಸೇನೆ ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ. ಉಗ್ರರಿಗೋಸ್ಕರ ಭೇಟಿಯಾಡ್ತಾ ಇದೆ. ಉಗ್ರರ ಒಂದಿಷ್ಟು ಸ್ಥಳಗಳೇನಿದೆಯಲ್ಲ, ಅಡಗು ತಾಣಗಳಿದೆಯಲ್ಲ, ಧ್ವಂಸ ಮಾಡ್ತಾ ಇದೆ ಭಾರತೀಯ ಸೇನೆ. ಅವಂತಿಪುರದಲ್ಲಿ ಮತ್ತು ಪುಲ್ವಾಮಾದಲ್ಲಿ ಒಂದಿಷ್ಟು ಕಾರ್ಯಾಚರಣೆಯನ್ನು ಮಾಡ್ತಾ ಭಾರತೀಯ ಸೇನೆ ಜೊತೆಗೆ ಪೊಲೀಸ್ನವರು ಕಾರ್ಯಾಚರಣೆಯನ್ನು ಮಾಡ್ತಾ ಎಲ್ಲೆಲ್ಲಿ ಕಾಣ್ತಾ ಇದ್ದಾರೆ ಉಗ್ರರು, ಕಂಡಲ್ಲಿ ಗುಂಡು ಹೊಡಿತಾ ಇದ್ದಾರೆ. ಮತ್ತೊಂದು ಕಡೆ ಪಾಕಿಸ್ತಾನ ಮತ್ತು ಭಾರತದ ನಡುವೆ ಯಾಕೆ ಈ ಒಂದು ಅಘೋಷಿತ ಯುದ್ಧ ಶುರುವಾಯಿತು ಅಂದರೆ, ಇದೇ ಉಗ್ರರಿಗೋಸ್ಕರನೇ ಯುದ್ಧ ಶುರುವಾಗಿದ್ದು. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಅಘೋಷಿತ ಯುದ್ಧ ಆಯಿತು. ಆಪರೇಷನ್ ಸಿಂಧೂರ್ ಮಾಡಿದ್ವಿ. ಯಾಕೆ ನಾವು ಆಪರೇಷನ್ ಸಿಂಧೂರ್ ಮಾಡಿದ್ವಿ ಅಂದರೆ, ಇದೇ ಉಗ್ರರಿಗೋಸ್ಕರ. ಅನೇಕ ಉಗ್ರರ ಅಡಗುತಾಣಗಳನ್ನು ಭಾರತೀಯ ಸೇನೆ ಹೊಡೆದುರುಳಿಸಿತು. ಜಮ್ಮು ಕಾಶ್ಮೀರದಲ್ಲಿ ಒಟ್ಟು 5 ಕ್ಯಾಂಪ್ಗಳಿದ್ದು, ಪಾಕಿಸ್ತಾನದಲ್ಲಿ ಒಟ್ಟು 4 ಕ್ಯಾಂಪ್ಗಳಿದ್ವು. ಉಗ್ರರ ಒಟ್ಟು 9 ಕ್ಯಾಂಪ್ಗಳನ್ನು ಭಾರತೀಯ ಸೇನೆ ಹೊಡೆದುರುಳಿಸಿದೆ. ಸುಮಾರು 100ಕ್ಕಿಂತ ಹೆಚ್ಚು ಉಗ್ರರನ್ನು ಹೊಡೆದುರುಳಿಸಿತು ಪಾಕಿಸ್ತಾನದಲ್ಲಿ.